ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಟ್ಕೊಂಡಿರೋ ಗಂಡ ನೀವ್ ನನ್ಗೋಸ್ಕರ ಏನ್ ತಗೊಂಡ್ ಬರ್ತೀರಾ ಅಂತ ಕೇಳ್ದೆ. ನನ್ನ ಹತ್ರ ಏನಿದೆ ಇದನ್ ಬಿಟ್ಟು ಅಂತ ಹೇಳಿ ನನಗೆ ಬಂಗಾರದ ಹಾವನ್ನ ತೋರ್ಸಿದ್ರು. ಮಾತೆ, ಶಿವನ ಕುತ್ತಿಗೆಯಲ್ಲಿ ಹಾವಿರುತ್ತೆ ಹೊರತು ಪಾರ್ವತಿ ಕುತ್ತಿಗೆಯಲ್ಲ. ಏನೋ ನಂದೀಶಾ, ಅವ್ರು ಕೊಟ್ರು, ನಾನ್ ಅದನ್ನ ನೆಕ್ಲೆಸ್ ತರ ರೆಡಿ ಮಾಡಿದೆ. ಅದಕ್ಕೆ ನೋಡೋದಕ್ಕೆ ಚೆನ್ನಾಗಿದೆ. ನೋಡಿದ್ರ ಮಾಮ್, ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಏ ಈಡಿಯಟ್, ಯಾವ್ದನ್ನ ಎಲ್ಲಿ ಇಡ್ಬೇಕು ಅಂತಾನು ಗೊತ್ತಿಲ್ಲ ನಿನ್ಗೆ. ಹಾಸಕ್ ಗೊತ್ತಲ್ವಾ ಅತಿಗೆ? ಆಸೆಯಿಂದ ರೆಡಿ ಮಾಡಿದಾಳೆ, ಹಾಕೊಳ್ಳಿ ಬಿಡಿ. ಬಿಡು ಬಿಡು ಬಿಡು. ಅದನ್ನ ಕತ್ತಗ ಹಾಕೋಬಾರ್ದು. ದಮ್ಮಕ್ಕ, ವಲ್ಲಭಾವ ಯಾರಿಗೂ ಕೊಟ್ಟಿಲ್ಲ ಅಲ್ವಾ, ಅವ್ರ ಹೆಂಡತಿಗೆ ಕೊಟ್ಟಿದ್ದು. ಆದ್ರೂ ಸರಿ ನೈನಿ, ನಿಮ್ಮತ್ತೆ ಹೇಳ್ದಂಗೆ ಕೆಲವೊಂದನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು. ಬೇಡ ಅನ್ನಕ್ ನೀನ್ ಯಾರು? ಹಸಿನಿ ಅಕ್ಕ, ನೀವ್ ಹಾಕೊಂಡಿಲ್ಲ ಅಂದ್ರೆ ನಾನಾದ್ರೂ ಹಾಕೋತೀನಿ. ಇಲ್ಲಿ ಕೊಡಿ. ನಿನ್ಗೆ ಕೊಡ್ಬೇಕು ನಾದ್ನೆ, ಅದು ನಮ್ದು. ನಾಳೆ ಒಳಗೆ ನಾನ್ ನಿಮಗ್ ಕೊಟ್ಬಿಡ್ತೀನಿ ಬಾವಾ. ಅದೇನಾದ್ರೂ ತಿನ್ನೋದಾ? ಇಲ್ಲ ಅಲ್ವಾ? ಆಗಲ್ಲ ಅತ್ತೆ, ನಾನ್ ವಾಪಸ್ ಕೊಟ್ಬಿಡ್ತೀನಿ. ನೀವ್ ನನ್ ನಂಬಲ್ವಾ? ಅದ್ ಹಾಗಲ್ಲ ಸುಮನಾ. ವಿಶಾಲ್ ತಗೊಂಡ್ ಬಂದಿರೋ ನೆಕ್ಲೆಸನ್ನ ಎಲ್ರೂ ಹಾಕೊಳ್ಳಿ. ಬಂಗಾರದ ಹಾವನ್ನ ಕತ್ತಿಗೆ ಹಾಕೊಂಡ್ರೆ ಚೆನ್ನಾಗ್ ಕಾಣ್ಸಲ್ಲ. ನನ್ನ ಹೆಂಡತಿ ಕ್ರೇಜಿ ಹೆಂಡತಿ ಆಗಿರೋದ್ರಿಂದ ಅವಳೇನೇ ಹಾಕೊಂಡ್ರು ಎಲ್ಲ ಚೆನ್ನಾಗೇ ಇರುತ್ತೆ. ನನ್ಗೂ ಚೆನ್ನಾಗ್ ಕಾಣುತ್ತೆ. ಆಗ ಹುಚ್ಚಿ ಅಂತಾರೆ. ಸುಮನಾ, ಇವರಿಬ್ರು ಬೇಡ ಅಂತ ಹೇಳ್ತಿಲ್ವಾ? ನನ್ ಮಾತೆ ನನ್ ಕೇಳಲ್ಲ, ಇನ್ ಅವ್ರ ಮಾತ್ ಕೇಳ್ತೀನ ಬಾವಾ? ಸುಮನಾ, ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಹಲೋ ದೊಡ್ಡನಾದ್ನಿ, ನನ್ನ ಹೆಂಡತಿ ಆಸೆ ಪಟ್ಟಿದ್ದು, ನಿನ್ ತಂಗಿಗೆ ದುರಾಸೆ, ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನ ಅವಳಿಗೆ ಹಾಕೋಬೇಡ ಅಂತ ಹೇಳೋದಕ್ಕೆ ನೀವ್ಯಾರು? ಮಾಮ್, ಇದೇ ಮಾತು ನೀವು ಕೂಡ ಹೇಳಿ. ನಿನಗ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ವಿಶಾಲ್ ಎಲ್ರಿಗೂ ನೆಕ್ಲೆಸ್ ತಗೊಂಡ್ ಬಂದಿದಾನಲ್ಲ, ಅವನ್ ಮುಂದೆ ವಲ್ಲಭನ್ಗೆ ಬೇಜಾರಾಗ್ಬಾರ್ದು ಅಂತ ಆ ಬಂಗಾರದ ಹಾವಿನ ಸರಾನ ಹಾಸಿನಿಗೆ ಹಾಕೊಳಕ್ ಬಿಡಿ. ವಲ್ಲಭನ್ ಮುಂದೆ ನಾನು ಯಾವಾಗಲೂ ಚಿಕ್ಕವನೇ. ಅವನು ಯಾವಾಗಲೂ ನನಗಿಂತ ಲೋ ಪ್ರೊಫೈಲಲ್ಲಿ ಇರಬೇಕು ಅಂತ ನಾನು ಅನ್ಕೊಳ್ಳೋದಿಲ್ಲ. ದಯವಿಟ್ಟು ನನ್ನ ಮಾತು ನಂಬಿ ಮಾಮ್. ಇಂಥ ನೀತಿ ಕತೆಗಳನ್ನ ತುಂಬಾನೇ ಕೇಳಿದೀನಿ ಬಿಡಪ್ಪ. ಏ ಹಾಸ್, ಈ ಕಡೆ ಬಾ ನೀನು. ಆ ಬಂಗಾರದ ಹಾವನ್ನ ನಿನ್ಗಾಕ್ತೀನಿ. ನೈನಿ, ಇದೊಂದ್ಸಲಿ ಏನಾಗಲ್ಲ ಬಿಡು. ಅವ್ರು ನನ್ ಕುತ್ತಿಗೆಗೆ ಹಾರ ಹಾಕಿದ್ದು ಮದ್ವೆ ಟೈಮಲ್ಲೇ. ಈ ಸರನಾದ್ರೂ ಅವ್ರಿವತ್ತು ಹಾಕ್ಲಿ ಬಿಡು. ಅಯ್ಯೋ ಸುಮನಾ, ಏನ್ ಮಾಡ್ತಿದ್ಯಾ? ಏನೇ ಈ ದೌರ್ಜನ್ಯ? ಅದ್ ಹೆಂಗ್ ಅವಳ ಹತ್ರ ಕಿತ್ಕೊಂಡು ನೀನ್ ಹಾಕೊಂಡ್ಬಿಟ್ಟೆ? ನಂಗ್ ಸೂಟ್ ಆಗದಲ್ಲ ಚಿಕ್ಕಮ್ಮ.
ಇಲ್ಲ ಈ ಸರ ಚೆನ್ನಾಗಿಲ್ವಾ? ಎಲ್ರೂ ಹೊಟ್ಟೆ ಕಿಚ್ಚಿಂದ ಹಾಗೆ ಹೇಳ್ತಿದ್ದೀರಾ ಅಲ್ವಾ? ನೈನಿ ಬೇಡ ನನ್ ಮಾತ್ ಕೇಳು. ಅಕ್ಕ ಏನ್ ಮಾಡ್ತಿದ್ಯಾ? ಬಿಡಕ್ಕ ಅಕ್ಕ. ಅಯ್ಯೋ ನೈನಿ ಬಿಡು. ಏಯ್ ನೈನಿ, ನೈನಿ ಬೇಡ. ನೈನಿ ಬೇಡ ಬಿಟ್ಬಿಡು. ಇದು ಬಿಡಕ್ಕ. ಬೇಡ ನೈನಿ. ಅಯ್ಯೋ, ಏನಕ್ಕ ಇದು ದೌರ್ಜನ್ಯ? ನೀನ್ ಮಾಡ್ತಿರೋದ್ ಹುಚ್ಚಾಟ. ಹಾಸಿನಿ ಅಕ್ಕ ಹಾಕೋಬೇಕು ಅಂತಿದ್ದಿದ್ ಈ ಬಂಗಾರದ ಹಾವುನ ಅವ್ರನ್ನ ಕೇಳ್ದೆ ನಿನ್ ಕುತ್ತಿಗೆಗೆ ಹಾಕೊಂಡೆ. ಅದಕ್ಕೆ ಇದನ್ ಕಿತ್ಕೊಂಡೆ. ತೆಗಿಯೋದೇನೋ ತೆಗ್ಬಿಟ್ಟೆ ನೈನಿ, ಆದ್ರೆ ಸುಮನ ಕತ್ತಲ್ಲಿರೋ ಮಾಂಗಲ್ಯ ಸರಾನು ನೀನ್ ಕಿತ್ ಹಾಕ್ಬಿಟ್ಟೆ. ನೋಡ್ಲಿಲ್ಲ ಅತ್ತೆ. ನೋಡ್ಲಿಲ್ಲ ಅಂದ ತಕ್ಷಣ ಸರಿ ಹೋಗತ್ತಾ? ನಿನ್ ತಾಳಿ ಕಿತ್ತಿದ್ರೆ ಸುಮ್ನೆ ಇರ್ತೀಯಾ? ಸುಮನಾ ಸ್ಟಾಪ್ ಇಟ್. ಸುಮನಾ, ಏಯ್ ಸುಮನಾ, ಸುಮನಾ ಬಿಡು. ಸುಮನಾ, ಏಯ್ ಸುಮನಾ, ಸುಮನಾ, ಸುಮನಾ ಇದು ಸುಮನಾ, ಸುಮನಾ. ನೈನಿ ಅತ್ತಿಗೆನೋ ಗೊತ್ತಾಗ್ದೆ ನಿನ್ ತಾಳಿನ ಕಟ್ ಮಾಡಿದ್ರು. ನೀನ್ ತಿಳಿದು ಕಿತ್ತಾಕ್ತೀನಿ ಅಂತ ಹೊರಟ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ. ಅಕ್ಷಯ ತೃತೀಯ ದಿನ ನಾನ್ ಸಂತೋಷವಾಗಿರ್ಬಾರ್ದು ಅಂತ ನಮ್ಮ ಅಕ್ಕ ಹೀಗ್ ಮಾಡಿದ್ಲು. ನೀನ್ ಸುಮ್ನೆ ರೇ ಸುಮ್ಮಿ. ಆ ಬಂಗಾರದ ಹಾವನ್ನ ನೀನ್ ಹಾಕೊಂಡಾಗ ನಿನ್ ಕಣ್ಣು ಹೇಗ್ ಬದ್ಲಾಗಿತ್ತು ಅನ್ನೋದು ನಿನ್ಗೇನೆ ಗೊತ್ತು. ಏನ್ ಹಾಗಂದ್ರೆ? ಹಾವಿನ ಕಣ್ ತರ ಕಾಣಿಸ್ತಮ್ಮ. ಹಾವೇ ಹೌದು, ಹಾವೇ. ಸರ್ಪ, ನಾಗಸರ್ಪ. ಅಬ್ಬಾ, ಸದ್ಯ ಬಂಗಾರದ ಸರನ ನಾನ್ ಹಾಕೊಳ್ಳಿಲ್ಲ. ಅವಾಗ ನನಗೇನಾಗ್ತಿತ್ತೋ ಏನೋ. ಅದನ್ ಸರತ್ ತರ ನೋಡ್ಬಾರ್ದು ಅಂತ ಎಷ್ಟು ಸಲ ಹೇಳ್ದೆ, ನೀವ್ಯಾರು ಕೇಳಲೇ ಇಲ್ಲ. ಅದು ಸರಿನೇ ಮಾಮ್. ಸುಮನ ತಾಳಿ ಕಟ್ಟಾಯ್ತಲ್ವಾ, ಇದರಿಂದ ವಿಕ್ರಾಂತಕ್ಕೆ ತೊಂದರೆ ಆಗುತ್ತಾ? ಬ್ರೋ, ನನಗೆ ಪ್ರಾಣಾಪಾಯ ಆದರೆ ಸಂತೋಷನೇ. ಈ ಪೀಡೆ ಕಾಟ ಆದರೂ ತಪ್ಪುತ್ತೆ ನನಗೆ. ನೋಡ್ದ್ಯಾ ಅಕ್ಕ, ನಿನ್ನಿಂದ ನನ್ ಗಂಡ ಏನ್ ಮಾತಾಡಿದ್ರು? ನೈನಿ, ಜಗಳ ದೊಡ್ಡದಾಗೋಕ್ಕೂ ಮೊದಲೇ ಅದನ್ನ ಮೊದಲು ಕೊಟ್ಬಿಡು. ಶಕ್ತಿ ಇದೆ ಅಂತ ನನ್ ಜೊತೆನೆ ಕಿತ್ತಾಡಕ್ ಬರ್ತಾಳಲ್ಲ ಅವಳು. ನನ್ಕಿಂತ ದೊಡ್ಡೋಳು ಅಂತ ಸುಮ್ನೆ ಇದೀನಿ. ಇಲ್ಲ ಅಂದಿದ್ರೆ ನನ್ ಟಾರ್ಚರ್ಗೆ ಒದ್ದಾಡಿರೋಳು. ಯಾರ ಹತ್ರ ಮಾತಾಡ್ತಾ ಇದೀಯಾ? ನಾನೊಬ್ಳೇ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ವಾ ಹೇಳಿ? ಏಯ್, ಪ್ರತಿದಿನ ಮುಖ ತಿರುಗಿಸ್ಕೊಂಡು ಇನ್ನೊಬ್ರಿಗೆ ಬೈಕೊಂಡು ಓಡಾಡೋದೇ ಕೆಲಸನ ನಿಂಗೆ? ಸುಮ್ಮನೆ ಇರಕ್ಕಾಗಲ್ವಾ? ಮನಃಶಾಂತಿ ಬೇಕು ಅಂತ ಯಾವತ್ತೂ ಅನ್ಸ ಇಲ್ವಾ ನಿಂಗೆ? ಆ ಮನಃಶಾಂತಿ ಯಾವಾಗ ಬರತ್ತೆ? ಬೇಕಾದಷ್ಟು ದುಡ್ಡು ನಾವು ಬಯಸಿದ್ದೆಲ್ಲ ಸಿಗೋ ಅಂತ ಸ್ಥಾನದಲ್ಲಿದ್ದಾಗ ಆಗ ಮನಃಶಾಂತಿ ಸಿಗತ್ತೆ. ನಮ್ಮಕ್ಕ ನೈನಿಗಿದೆಯಲ್ಲ. ಆದ್ರೆ ಹೊಟ್ಟೆ ಕಿಚ್ಚವಳಿಗೆ ನೋಡಿದ್ರಲ್ಲ ನನ್ ತಾಳಿ ಹೇಗ್ ಕಿತ್ತಿದ್ಲು ಅಂತ. ಅವ್ರ ಕೈಗೆ ನಿನ್ ತಾಳಿ ಸಿಕ್ಕಾಕೊಂಡಿತ್ತು ಅಂತ ಅತ್ತಿಗೆಗೆ ಗೊತ್ತಿರ್ಲಿಲ್ಲ. ನೀವ್ ವಹಿಸ್ಕೊಂಡ್ ಬರ್ಬೇಡಿ. ಅವಳ ಗಂಡನ್ ಉಳಿಸ್ಕೊಂಡ್ಲಲ್ಲ, ಈಗ ನನ್ ಗಂಡಂಗ್ ಏನಾದ್ರು ಆದ್ರೆ ಅದನ್ನ ಎಂಜಾಯ್ ಮಾಡ್ತಾಳೆ ಅನ್ಸುತ್ತೆ. ಅದಕ್ಕೆ ಹೀಗ್ ಮಾಡಿರ್ತಾಳೆ. ಏನೇ ಸುಮ್ಮಿ, ಇನ್ನು ಕಿತ್ತಿರೋ ತಾಳಿನ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ಯಾ? ಇದೇನ್ ಕೆಲ್ಸಕ್ ಬರ್ದೆ ಹೋಗಲ್ಲ. ಹಿತ್ತಾಳೆ ಅಲ್ಲ ಚಿಕ್ಕಮ್ಮ, ಬಂಗಾರ.
ಚೈನ್ ಕಟ್ಟಾಗಿದ್ರ ಬಗ್ಗೆ ಅಲ್ಲ ಅತ್ತೆ, ಯಾವುದಾದ್ರೂ ವಿಷಯ ಸಿಕ್ಕಿದ್ರೆ ಅದನ್ನ ಎಳೆದಾಡೋ ಬುದ್ಧಿ ಉಳಿದು. ವಿಕ್ರಾಂತ್ ಕತ್ತಲ್ಲಿರೋ ಸರನ್ ಕಿತ್ತಾಕಿದ್ರು ತಕ್ಷಣ ಕತ್ತಿಗೆ ಹಾಕೊಳಕ್ ತರಿಸ್ಬಿಟ್ಲು ನಮ್ ನೈನಿ. ಸುಮ್ನಾ ಇತ್ತಗೋ ಹೊಸ ಚೈನು. ಆ ಕಟ್ಟಾಗಿರೋ ಚೈನನ್ನ ಮತ್ತೆ ಹಾಕೋಬೇಡ. ಇದನ್ನ ಯಾರು ಕೊಟ್ರು? ನಿಮ್ಮ ಅಕ್ಕ ಕಣೆ. ಗೊತ್ತಾಗ್ದೆ ಹೀಗಾಗೋಯ್ತು ಅಂತ ಕೂಡ್ಲೆ ಆ ಹಾಸ್ ಕೈಲಿ ಇನ್ನೊಂದ್ ಚೈನ್ ಕಳ್ಸಿದಾಳೆ. ಮಾಂಗಲ್ಯನ ಚೈನ್ಗೆ ಡೈರೆಕ್ಟ್ ಆಗಿ ಪೋಣಿಸ್ಬಾರ್ದು. ಅರ್ಶನದ ನೀರಲ್ಲಿ ಅದ್ಬಿಟ್ಟು ಕರಿಮಣಿ ಜೊತೆ ಅದನ್ನ ಪೋಣಿಸಿ ಆಮೇಲೆ ಇದನ್ನ ಹಾಕೋಬೇಕು. ನಮ್ಮ ಅಕ್ಕ ಕೊಟ್ಬಿಟ್ರೆ ಇಸ್ಕೋಬೇಕಾ? ಹೇಯ್, ಅವಾಗ್ಲೇ ವಿಶಾಲ್ ಬರೋ ನೆಕ್ಲೆಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಇಸ್ಕೊಂಡಿದೀಯ ಅಲ್ವಾ? ನಮ್ಮ ಅಕ್ಕ ಅಂತ ಕೊಡ್ಲಿಲ್ವಲ್ಲ. ಅಬ್ಬಾ, ಅಕ್ಕ ತಂಗಿ ಅಂದ್ಮೇಲೆ ಹೊಂದ್ಕೊಂಡಿರ್ಬೇಕಾಗತ್ತೆ ಕಣೆ ಸುಮ್ಮಿ. ಹೊರಗ್ನೋಳ್ ತರ ನೀನ್ ಅವಳನ್ನ ದೂರ ಇಡ್ತೀಯಲ್ಲ. ಆಂಟಿ, ಇವಾಗ ಆ ಮಾತೆಲ್ಲ ಯಾಕೆ? ಈ ತಾಳಿನ ಕತ್ತಿ ಕಟ್ಸಿ ತಗೊಳ್ಳಿ. ವಿಕ್ಕಿ ಹಾಕ್ತಾನೆ ಬಿಡು, ನೀನ್ ತಲೆ ಬಗ್ಸು ಸಾಕು. ಸ್ವಲ್ಪ ನಾಚ್ಕೊಳ್ಳೋದಕ್ಕೂ ಹೇಳಿ ಅತ್ತೆ. ಅಬ್ಬ ಸದ್ಯ ವಿಕ್ಕಿ ಹಸೆ ಮನೆ ತರಿಸಿ ಅದ್ರ ಮೇಲೆ ಕೂರಿಸ್ಲಿಲ್ಲ ಅಂದ್ರೆ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳಲಿಲ್ಲ. ಮತ್ತೆ ನಿಮ್ಮಿಬ್ರಿಗೂ ನಾವು ಶೋಭನ ಮಾಡಿಸ್ಬೇಕಾ? ಅದ್ಗೆ ಏಯ್ ಬಾಯ್ ಮುಚ್ಚೆ. ನೀನೊಬ್ಳು ಕೆನ್ನೆ ಊದಿರೋದಕ್ ಸುಮ್ಮನೆ ಅಳ್ತಾ ಇದ್ರೆ ಬಾಯಲ್ಲಿ ಗಿಲ್ಕಿ ಇಟ್ಕೋತ್ಯಾ ಅಂತ ಕೇಳ್ದ ಹಾಗಿದೆ ನಿನ್ ಮಾತು. ವಿಕ್ರಾಂತ್ ರೆಡಿ, ಈ ತಾಳಿನ ನಿನ್ ಹೆಂಡತಿ ಕುತ್ಕೆ ಕಟ್ಟು. ತಿರುಗು ಈ ಕಡೆ. ಮತ್ತೆ ಕಂಡ್ಬಿಟ್ರೆ ಹಾವಿನ ತರ ಕಾಣಿಸಲ್ಲ ಅಲ್ವಾ? ಅದ್ರ ಸುದ್ದಿ ಎತ್ಬಿಡ್ವೆ ಹಾಸ್. ಭಯಕ್ಕೆ ಒಂದ್ 2 ನಿಮಿಷ ನನ್ ಕಣ್ಣಿಗೆ ಯಾರು ಕಾಣಿಸ್ಲೇ ಇಲ್ಲ ಗೊತ್ತೇನೆ. ನಿಮ್ ಕಣ್ಣಿಗೆ ನಾನ್ ಯಾಕೆ ಹಾಕಿ ಕಾಣಿಸ್ದೆ? ನಿಜ ಹೇಳ್ತಿದ್ದೀರಾ? ಸುಳ್ಳಾದ್ರೆ ಒಬ್ರು ಹೇಳ್ತಾರೆ, ಎಲ್ರೂ ಹೇಳಲ್ಲ. ಸ್ವಲ್ಪ ಸ್ಮೈಲ್ ಮಾಡು ಸುಮ್ಮನಾ. ನನ್ ಮೂಡ್ ಹಾಳಾಗಿದೆ ಅಕ್ಕ. ಸೃಷ್ಟಿಲಿ ಮನುಷ್ಯರು ಮಾತ್ರ ನಗೋಕ್ ಸಾಧ್ಯ, ಅದಕ್ಕೆ ಬೇರೆ ಜೀವಿಗಳಿಗೆ ಅದು ಬರಲ್ಲ. ನೋಡಿ ನನ್ ಬಗ್ಗೆ ಹೇಗ್ ಮಾತಾಡ್ತಾರೆ ಅಂತ. ತಮಾಷೆ ಅನ್ಕೊಂಡ್ ಮರ್ತ್ರೆ ಮಾತ್ರ ಸಂಸಾರ ಸಾಗೋದು ಸುಮ್ಮಿ. ಪ್ರತಿಯೊಂದಕ್ಕೂ ಹಠ ಮಾಡ್ಬೇಡ್ವೆ. ಅಕ್ಷಯ ತೃತೀಯ ದಿನ ನನ್ ತಾಳಿ ಕಿತ್ತದ್ಲು ಅಂತ ಅವಳ ಮೇಲೆ ಕೋಪ ಬರ್ತಿದೆ ಗೊತ್ತಾ? ನೋಡು ಸುಮನಾ, ಏನೋ ಗೊತ್ತಾಗ್ದೆ ಆಗಿದ್ದನ್ನ ದೊಡ್ಡ ಇಶ್ಯೂ ಮಾಡಬಾರ್ದು. 100 ರೂಪಾಯಿ ಕೊಟ್ರೆ ಕಟ್ಟಾಗಿದ್ದ ಚೈನ್ನ ಸರಿ ಮಾಡ್ಕೊಡ್ತಾರೆ. ಆದ್ರೆ ನೈನಿ ಹಾಗೆ ಮಾಡ್ಲಿಲ್ಲ. 2 ಲಕ್ಷ ಬೆಲೆ ಬಾಳೋ ಬಂಗಾರದ ಸರನ ನಿನಗೆ ಕೊಡಕ್ ಹೇಳಿದ್ಲು. ಅರ್ಥ ಆಗ್ಬೇಕು ಅಂದ್ರೆ ಯೋಚನೆ ಮಾಡಬೇಕು. ಮೊದಲು ಆ ಕೆಲಸ ಮಾಡು. ನಾನ್ ಯೋಚಿಸ್ತಿರೋದೇ ಬೇರೆ. ಆ ಹಾವಿನ ಸರ ಹಾಕೊಂಡ ತಕ್ಷಣ ನನ್ ಕಣ್ಯಾಕ್ ಹಾಗಾಯ್ತು. ಅವತ್ತ ಶಂಕ, ಇವತ್ ನೋಡಿದ್ರೆ ಈ ಸರ.
ಕ್ಷಮ ತಾಯಿ. ಯಾವುದ್ರ ಬಗ್ಗೆ ನನಗೆ ತೋರಿಸಿದ್ಯಮ್ಮ ತಾಯಿ? ನೈನಿ, ಯಾರ ಜೊತೆ ಮಾತಾಡ್ತಿದ್ಯಾ? ಯಾರೂ ಇಲ್ಲ ಯಜಮಾನ್ರೆ. ಈಗಷ್ಟೇ ನನಗೆ ಯಾರೋ ಸುಡ್ತಿರೋ ಕಟ್ಗೆನ ಹಿಡ್ಕೊಂಡು ಅಮ್ಮ ಅಂತ ಜೋರಾಗಿ ಕೂಗ್ದ ಹಾಗೆ ಅನ್ನಿಸ್ತು. ಯಾರು? ಗೊತ್ತಿಲ್ಲ ಯಜಮಾನ್ರೆ, ಒಂದ್ ಕೈ ಮಾತ್ರ ಕಾಣಿಸ್ತು. ಹಾ, ನೆನ್ಪಾಯ್ತು ನೈನಿ. ನಮ್ಮಮ್ಮ ಅವ್ರ ಎಡಗೈಯಲ್ಲೇ ಸುಡ್ತಾ ಇರೋ ಕಟ್ಟಿಗೆನ ಇಟ್ಕೊಂಡಿದ್ದೆ ಅಂತ ನನಗೆ ಹೇಳ್ದಾಗ ನೆನಪು. ಗಾಯತ್ರಿ ಅಮ್ಮೋರ? ಹಾ ಹೌದು. ಅಮ್ಮೋರು ತಮ್ಮ ಕೈನ ಯಾಕೆ ಸುಟ್ಕೊಂಡ್ರು? ಗೊತ್ತಿಲ್ಲ. ಅಮ್ಮ ತಪ್ಪು ಮಾಡಲ್ಲ, ಅಂಥ ಶಿಕ್ಷೆನ ಅವರು ಹಾಕ್ಕೊಳ್ಳಲ್ಲ. ಯಾಕೆ ಆ ರೀತಿ ಮಾಡಿದ್ರೋ ನಾನು ಕೇಳಿದ್ನ ಅಂತ ನನಗೆ ಸರಿಯಾಗಿ ನೆನಪಿಲ್ಲ. ಆದರೆ ಒಂದು ವಿಷಯ, ಅವರು ಕೈ ಸುಟ್ಕೊಂಡೆ ಅಂತ ಅಮ್ಮ ಹೇಳಿದಂತೂ ನೆನಪಿದೆ. ಇಷ್ಟು ವರ್ಷ ಆದ್ಮೇಲೆ ನನಗೆ ಹಾಗೆ ಕಾಣಿಸಿದೆ ಅಂದ್ರೆ ಇದರ ಅರ್ಥ ಏನಿರ್ಬೋದು ಯಜಮಾನ್ರೆ? ಈಗಿಂದೀಗ ನಾವು ಅದ್ರ ಬಗ್ಗೆ ಗೆಸ್ ಮಾಡೋದು ಕಷ್ಟ. ಆದರೆ ಸುಡ್ತಿರೋ ಕಟ್ಟಿಗೆನ ಅಮ್ಮ ಕೈಯಲ್ಲಿ ಯಾಕೆ ಇಟ್ಕೊಂಡಿದ್ರು ಅನ್ನೋ ವಿಷಯನ ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಮಾವನ್ ಕೇಳಿದ್ರೆ? ಚಿಕ್ಕ ವಯಸ್ಸಲ್ಲಿ ನನ್ನ ಡ್ಯಾಡ್ನ ಕೇಳಿದ್ದೆ. ನನ್ನ ತಲೆ ಸೌರಿ ಭುಜ ತಟ್ಟಿ ಸೈಲೆಂಟಾಗಿ ಹೊರಟೋಗೋರು. 1-2-3 ಸಲ ಹಾಗೆ ಮಾಡಿದ್ರು. ನಾನು ಕೇಳಬಾರ್ದು ಅಂತ ಅರ್ಥ ಮಾಡಿಕೊಂಡೆ. ನಾನು ಕೇಳ್ಬೋದಲ್ವಾ ಯಜಮಾನ್ರೆ? ಟ್ರೈ ಯು ಬೆಸ್ಟ್. ಮಗ ಗಾಬರಿ ಆಗ್ತೀನಿ ಅಂತ ಹೇಳಿಲ್ಲ ಅನ್ಸತ್ತೆ. ಸೊಸೆ ಅರ್ಥ ಮಾಡ್ಕೋಬೋದು ಅಂತ ಬಹುಶಃ ಹೇಳ್ಬೋದೇನೋ. ಏನೋ ಯಜಮಾನ್ರೆ, ಎಲ್ಲರೂ ಇವತ್ತು ತುಂಬ ಒಳ್ಳೆ ದಿನ ಅಂತ ಹೇಳ್ತಾರೆ. ನನ್ನ ವಿಷಯದಲ್ಲಿ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ಯಾಕೆ ನೀನು? ಸುಮ್ಮನನ್ ಕುತ್ತಿಗೆಯಿಂದ ಮಂಗಳಸೂತ್ರ ತೆಗ್ದಿದ್ದು, ಈಗ ಅಮ್ಮವರು ಕೈ ಸುಟ್ಕೊಂಡಿದ್ದು ಕಾಣಿಸಿದ್ದು, ಇದೆರಡೂ ವಿಷಯ ಮನ್ಸಿಗೆ ತುಂಬ ನೋವಾಗ್ತಿದೆ ಯಜಮಾನ್ರೆ. ಫೀಲ್ ಆಗ್ಬಿಡ ನೀನು. ಏನೇ ನಡೆದ್ರೋ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳೋ ನೀನು ಯೋಚನೆ ಮಾಡಬಾರ್ದು. ಜಸ್ಟ್ ಕಾಮ್ ಡೌನ್. ಛೇ, ಬಾಬಾ ಬಂದ್ರ? ನೈನಮ್ಮ, ಹಾಸಿನಿ ಅಮ್ಮ, ಭಾವನವ್ರು ಬಂದಿದ್ದಾರೆ, ಬನ್ನಿ. ಕಳ್ಳ ಬಂದು ಒಂಥರ ಯಾಕೆ ಕಿರಿಚ್ತಿದ್ದೀರಾ ಚಿಕ್ಕಪ್ಪ? ಬಂದಿದ್ ಮಾವನೇ ತಾನೆ? ಆಫೀಸಿಂದ ಬಂದಿದ್ರೆ ನಾನು ಈ ಥರ ಕರಿತಿರ್ಲಿಲ್ಲಮ್ಮ. ಲಕ್ಷ್ಮೀಪುರದಿಂದ ಬಂದಿದಾರಲ್ಲ, ಏನೋ ಸಮಥಿಂಗ್ ಸ್ಪೆಷಲ್ ಇರಬೇಕು ಅಂತ ಕರೆದೆ ಅಷ್ಟೇ. ಮುಕ್ಕಂಟಿಪುರಕ್ಕೂ ಹೋಗಿದ್ರಾ ಮಾವ? ಇಲ್ಲಮ್ಮ, ಹೋಗ್ಬೇಕು ಅನ್ಕೊಂಡಿದ್ದೆ. ಗುರುಸ್ವಾಮಿಗಳು ಈ ಗಂಟು ಹಿಡ್ಕೊಂಡು ಬೇರೆ ಯಾವ ಊರಿಗೂ ಹೋಗ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ಬಂದೆ. ಡ್ಯಾಡಿ, ಏನದು? ಏನಿರತ್ತೆ, ಮಕ್ಳಿಗೋಸ್ಕರ ಮಿಠಾಯಿನೋ ಚಕ್ಲಿನೋ ಕಟ್ಟಿಸ್ಕೊಂಡ್ ಬಂದಿರ್ತಾರೆ. ತಿನ್ನೋದಿಕ್ ಚೆನ್ನಾಗಿರುತ್ತೇನೋ, ಆದ್ರೆ ನೀನ್ ಹೇಳಿದ್ದು ಕೇಳಕ್ ಚೆನ್ನಾಗಿರಲ್ಲ ಸುಮನಾ. ಮತ್ತಿನ್ನೇನಿರುತ್ತೆ ಅಂತ ನೀವೇ ತೆಗೆದ್ ನೋಡಿ. ಡ್ಯಾಡ್, ನಾನ್ ತೆಗೆದು ತೋರ್ಸ್ಲಾ? ನಿನ್ ಕೈಯಲ್ಲಿ ಆಗುತ್ತಾ? ಯಾಕೆ ನಗ್ತಿದ್ಯಾ?